ಹಿಮಾಡಿ ಪುಲಕೇಶಿ ಗಾಢ ರಹಸ್ಯದ ಕಥೆ. ಕರ್ನಾಟಕದ ಪ್ರಾಚೀನ ದಂಡೆಲಿಯ ಹತ್ತಿರವಿದ್ದ ಹಿಮಾಡಿ ಪಾಳೆಯ ಎನ್ನುವ ಒಂದು ಬೃಹತ್ ಕೋಟೆಯು ಈಗ ಅವಶೇಷಗಳಾಗಿದ್ದು, ಅದರ ಹಿಂದಿನ ಮಹಾರಹಸ್ಯವೊಂದು ಜನರ ಬಾಯ್ಬಿಟ್ಟ ಪೂರ್ತಿಯಾಗಿ ಹೊರಬಂದಿಲ್ಲ. ಆದರೆ ಇಂದಿಗೂ ಹಳತೋಡದವಿದ್ದರು ಮತ್ತು ಐತಿಹಾಸಿಕ ಪಂಡಿತರು ಹಿಮಾಡಿ ಪುಲಕೇಶಿ ಎಂಬ ಮಹಾನ್ ವೀರನ ಕಥೆಯನ್ನು ಹೇಳುತ್ತಾರೆ. ರಾಜನ ಸಂಜೀವನ ಶಪಥ ಪಾಂಡ್ಯ ರಾಜರ ದಾಳಿಯ ವಿರುದ್ಧ ಹಿಮಾಡಿ ಪುಲಕೇಶಿ ತನ್ನ ಶೂರ ಸೈನ್ಯದೊಂದಿಗೆ ಪ್ರತಿದಿನ ರಣಕಣದಲ್ಲಿದ್ದ. ಆತನು ತನ್ನ 10,000 ಯೋಧರ ಸಹಿತ ಪಾಳೆಯವನ್ನು ರಕ್ಷಿಸುತ್ತಿದ್ದ. ಕೇವಲ ಖಡ್ಗ ಮತ್ತು ಧೈರ್ಯವೇ ಅವನಿಗೆ ಆಸ್ತಿಯಾಗಿತ್ತು. ಆದರೆ ಒಂದು ರಾತ್ರಿ ಆತನಿಗೆ ತೀವ್ರವಾದ ದ್ರೋಹದ ಸುಳಿವು ಸಿಕ್ಕಿತು. ಒಂದು ಸೋಮವಾರ ರಾತ್ರಿ ಅವನ ನಿಕಟ ಮಿತ್ರನೊಬ್ಬ ಬಲ್ಲಾಳನಿಗೆ ದ್ರೋಹದ ದುರ್ವಾಸನೆ ಹೊಳೆಯಿತು. ರಾಜಪಾಳೆಯದೊಳಗೆ ಯಾರೋ ಶತ್ರುಗಳಿಗೆ ಮಾರ್ಗ ತೋರಿಸುತ್ತಿದ್ದಾರೆ ಎಂಬುದು ಸ್ಪಷ್ಟವಾಯಿತು. ಹಿಮಾಡಿ ಪುಲಕೇಶಿ ತಕ್ಷಣ ಕೋಟೆಯ ಗುಪ್ತ ದ್ವಾರಗಳ ಪರಿಶೀಲನೆ ನಡೆಸಿದನು. ಆ ವೇಳೆ ಪಾಂಡ್ಯರ ಕಳ್ಳ ಸೇನೆ ಒಂದು ಗುಹಾ ದ್ವಾರದ ಮೂಲಕ ಕೋಟೆ ಪ್ರವೇಶಿಸಲು ಯೋಜಿಸುತ್ತಿರುವುದು ತಿಳಿಯಿತು. ಪರಮ ಧೈರ್ಯ ಮತ್ತು ತ್ಯಾಗ. ಹಿಮಡಿ ಪುಲಕೇಶಿ ತಕ್ಷಣ ತನ್ನ ಶಕ್ತಿಯೊಂದಿಗೆ ಅವರನ್ನು ಎದುರಿಸಲು ನಿರ್ಧರಿಸಿದ. ತನ್ನ ಸೈನ್ಯವನ್ನು 17 ಸೇನೆಯಾಗಿ ಚದುರಿಸಿದನು. ತಾನೊಬ್ಬನೇ ಶತ್ರುಗಳನ್ನು ತಡೆದು ನಿಲ್ಲಲು ಹೆಮ್ಮೆಪಟ್ಟನು. ರಾತ್ರಿಯ ಕತ್ತಲಲ್ಲಿ ಚಂದ್ರನು ಕೊಂಚ ಜ್ಯೋತಿ ಬೀರುವಂತಿದ್ದ. ಕೋಟೆಯ ಬಾಗಿಲಿನ ಬಳಿಯ ಗುಹಾ ದ್ವಾರದೊಳಗೆ ಹಿಮಾಡಿ ಪುಲಕೇಶಿ ತನ್ನ ಕತ್ತಿಯನ್ನು ಎಳೆದುಕೊಂಡ. ಮೊದಲು ಬಂದ 5 ಮಂದಿ ಶತ್ರು ಯೋಧರನ್ನು ಕೇವಲ ಕೆಲವು ಕ್ಷಣದಲ್ಲಿ ಹೊಡೆದುರುಳಿಸಿದ. ಆದರೆ ಶತ್ರು ಸೇನೆಯು ಸಾವಿರಾರು ಸಂಖ್ಯೆಯಲ್ಲಿ ಬರುತ್ತಿದ್ದುದನ್ನು ನೋಡಿ ಅವನು ಅಚಲವಾಗಿದ್ದನು. ಕೊನೆಯ ಯುದ್ಧ ಮತ್ತು ಕಡೆಯ ವಚನ ನಡೆದ ಯುದ್ಧದಲ್ಲಿ ಹಿಮಾಡಿ ಪುಲಕೇಶಿ ತನ್ನ ಕೊನೆಯ ಉಸಿರು ಬಿಡುವವರೆಗೆ ಹೋರಾಡಿದನು. ತನ್ನ ಜೀವ ತ್ಯಾಗ ಮಾಡಿದರೂ ಅವನು ಶತ್ರುಗಳ ದಾಳಿಯನ್ನು ಸಂಪೂರ್ಣವಾಗಿ ವಿಫಲಗೊಳಿಸಿದ. ಬೆಳಗ್ಗೆ ತಡವಾಯಿತು. ಕೋಟೆಯ ಸೈನ್ಯ ಮುಗ್ಧವಾಗಿ ಅವನ ಮೃತದೇಹದ ಬಳಿ ಬಂದಿತು. ರಾಜನು ಆತನ ತ್ಯಾಗವನ್ನು ಕಂಡು ಕಣ್ಣೀರಿಟ್ಟು. ಇಂದು ಹಿಮಾಡಿ ಪಾಳೆಯದ ಬೇಡಿಗೆಯ ಹತ್ತಿರ ಅವನ ಶಿಲಾ ಸ್ಮಾರಕವಿದೆ ಮತ್ತು ಹಳೆಯ ಬೃಹತ್ ಕೋಟೆಯ ಒಳಗೆ ರಾತ್ರಿಯ ಹೊತ್ತಿಗೆ ತನ್ನ ಕತ್ತಿಯ ಶಬ್ದ ಕೇಳಿಸುವಂತಿದೆ ಎಂದು ಸ್ಥಳೀಯರು ಹೇಳುತ್ತಾರೆ. ಈ ಶೂರವೀರನ ಹೆಸರಿನಲ್ಲಿ ಗ್ರಾಮಸ್ಥರು ಪ್ರತಿ ವರ್ಷ ಮಹೋತ್ಸವವನ್ನು ಆಚರಿಸುತ್ತಾರೆ. ಹಿಮಾಡಿ ಪುಲಕೇಶಿಯ ತ್ಯಾಗ ಮತ್ತು ಧೈರ್ಯ ಎಂದೆಂದಿಗೂ ಅಮರ.